ಹೆಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಟ್ಯಾಸಲ್ ನೆಸ್ಟ್. ಇವತ್ತು ನಾನು ಕ್ರೋಶಾ ವರ್ಕಿಗೆ 6 ದಾರನ ಯಾವ ರೀತಿ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟು ನಾನಿಲ್ಲಿ 2 ಎಂಟಿ ಸ್ಪೂಲ್ಗಳನ್ನ ತೊಗೊಳ್ತಾ ಇದ್ದೀನಿ. ದೆನ್ ಸಿಲ್ಕ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನೋಡಿ ಇವಾಗ ಯಾವ ರೀತಿ ಮಾಡಬೇಕಂದ್ರೆ, ಫಸ್ಟು ನಾವು ಏನು ಸಿಲ್ಕ್ ಥ್ರೆಡ್ ಇದೆ ಅದನ್ನು ನಾವು ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಫಸ್ಟು ಒಂದು ಫೋಲ್ಡ್ನ ಮಾಡ್ಕೊಬೇಕು. ನೋಡಿ ಈ ಥರ ಒಂದು ಫೋಲ್ಡ್ನ ಮಾಡ್ಕೊಬೇಕು. ದೆನ್ ಒಂದಾದಮೇಲೆ ನೆಕ್ಸ್ಟು ಇನ್ನೊಂದು ಫೋಲ್ಡು, ಟೋಟಲ್ 2 ಫೋಲ್ಡ್ನ ಮಾಡ್ಕೊಳ್ಳಿ. 2 ಫೋಲ್ಡ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಅದು 3 ಎಳೆ ದಾರ ಆಗುತ್ತೆ. ಸೊ ನೋಡಿ ಈ 3 ಎಳೆ ದಾರ ಆಯಿತು. ದೆನ್ ಇವಾಗ ಅದನ್ನು ನಾವು ಎಂಟಿ ಸ್ಪೂಲ್ಗೆ ಸುತ್ಕೊಳ್ಬೇಕು. ನೋಡಿ ನೀಟಾಗಿ ಈ ರೀತಿ ಸುತ್ಕೊಳ್ತಾ ಬರಬೇಕು. ಎಂಟಿ ಸ್ಪೂಲ್ಗೆ ಸುತ್ಕೊಳ್ಳಿ. ದೆನ್ ಅದಾದಮೇಲೆ ಕೆಳಗಡೆ ನಿಮಗೆ ಲೂಪ್ ಕಾಣಿಸುತ್ತೆ ನೋಡಿ. ಈ ಲೂಪ್ ಒಳಗಡೆ ನೀವು 2 ಫಿಂಗರ್ನ ಹಾಕಿ ಆ ದಾರನ ತಗೊಳ್ಬೇಕು ಆಚೆಗೆ. ಸೊ ಒಳಗಡೆಯಿಂದ ತೊಗೊಂಡಾಗ ಈ ಥರ 3 ಎಳೆ ದಾರ ಆಯಿತು. ಮತ್ತು ನಿಮಗೆ ಹೇಗೇನು ಇವಾಗ ನೀವು ಅದನ್ನು ಸ್ಪೂಲಿಗೆ ಸುತ್ಕೊಳ್ತಾ ಬರಬೇಕು. ನೋಡಿ ಸುತ್ಕೊಳ್ಳಿ ಈ ರೀತಿ ಪ್ಯಾರಲಲ್ಲಾಗಿ. ಅದನ್ನು ಥ್ರೆಡ್ನ ಎಳ್ಕೊಬೇಕು ಆಚೆಗೆ. ದೆನ್ ಅದನ್ನು ಸ್ಪೂಲಿಗೆ ನೀವು ಸುತ್ಕೊಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಹೇಗೇನು ಲೂಪ್ ಫಾರ್ಮ್ ಆಗಿದೆ, ಲೂಪ್ ಇದೆ. ದೆನ್ ಆ ಲೂಪ್ ಒಳಗಡೆ ನಾನು 2 ಫಿಂಗರ್ನ ಹಾಕಿ ಆ ಥ್ರೆಡ್ಡನ್ನು ಆಚೆಗೆ ತಗೊಳ್ತಾ ಇದ್ದೀನಿ. ನೋಡಿ ಸಿಂಪಲ್ಲಾಗಿ ಬರುತ್ತೆ. ಇದು ಯಾವುದೇ ಥರ ನಾಟ್ ಆಗೋದಿಲ್ಲ, ಏನೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ತುಂಬಾ ಈಸಿಯಾಗಿ ಆ್ಯಂಡ್ ಸಿಂಪಲ್ಲಾಗಿ ಈ ರೀತಿ ನೀವು 3 ಎಳೆ ದಾರನ ಮಾಡ್ಕೊಬೋದು. ಇದು ತುಂಬಾ ಈಸಿ ಮೆಥಡ್. ನಾನು ಇದನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೀನಿ. ಇದೇ ಥರನೇ ಮಾಡ್ಕೊಳ್ಳೋದು ನಾನು ಕೂಡ. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಟ್ರೈ ಮಾಡಿ ನೀವು ಒಂದು ಸಲ, ನಿಮಗೆ ಈಸಿ ಅನಿಸುತ್ತೆ. ನೋಡಿ ಇವಾಗ ಅಗೇನ್ ಲೂಪ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಬಾಟಮಲ್ಲಿ ಲೂಪ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನೀವು ಸುತ್ಕೊಬೇಕು. ಆ ಲೂಪ್ ಬಂದ ತಕ್ಷಣವೇ ಸ್ಟಾಪ್ ಮಾಡಿಬಿಟ್ಟು ಅದನ್ನು ನೀವು ಈ ರೀತಿ ನೋಡಿ ಕೆಳಗಡೆ ನೋಡಿ ಲೂಪ್ ಇದೆ. ಲೂಪ್ ಒಳಗಡೆ ನಾನು ಒಂದು ಆ ಸಿಂಗಲ್ ಥ್ರೆಡ್ಡನ್ನು ತೊಗೊಂಡು ಎಳ್ಕೊತಾ ಇದ್ದೀನಿ. ನಿಮಗೆ ಈಸಿಯಾಗಿ ಕಾಣಿಸ್ಲಿ ಅಂತ ನಾನು ಕೆಳಗಡೆ ಇಟ್ಬಿಟ್ಟು ತೋರಿಸ್ದೆ. ಸೊ ನೋಡಿ ಎಷ್ಟು ದೂರ ಬೇಕೋ ಅಷ್ಟು ದೂರ ಎಳ್ಕೊಳ್ಳಿ. ಜಾಸ್ತಿನೇ ತೊಗೊಳ್ಳಿ, ಆವಾಗ ನೀವು ಫಾಸ್ಟಾಗಿ ಸುತ್ಕೊಬೋದು. ನಾನಿಲ್ಲಿ ವಿಡಿಯೋದಲ್ಲಿ ಕವರ್ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಹೇಗೇನು ಲೂಪ್ ಬರೋವರೆಗೂ ಸುತ್ಕೊಳ್ಳಿ. ಹೇಗೇನು ಇವಾಗ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಆ 3 ದಾರನ ಈಸಿಯಾಗಿ ಈ ರೀತಿ ನೀವು ಮಾಡ್ಕೊಬೋದು. ಇವಾಗ ಪ್ಯಾರಲಲ್ಲಾಗಿ ಅದನ್ನು ಎಳ್ಕೊಂಡ ತಕ್ಷಣವೇ ಸುತ್ಕೊಳ್ಳಿ. ನೋಡಿ ಇವಾಗ ಒಂದು ಸ್ಪೂಲ್ಗೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ. ಇವಾಗ ಇನ್ನೊಂದು ಸ್ಪೂಲ್ಗೆ ನಾನು ಮತ್ತೆ 3 ಎಳೆ ದಾರನ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಯಾವ ಥರ ಮಾಡಿದ್ರಿ ಫಸ್ಟ್ ಒನ್ನು ಅದೇ ಥರನೇ ಇಲ್ಲೂ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ 2 ಸಲ ಫೋಲ್ಡ್ನ ಮಾಡ್ಕೊಳ್ಳಿ ದಾರನ ಫಸ್ಟು. ದೆನ್ ಸೆಕೆಂಡ್ 2 ಸಲ ಫೋಲ್ಡ್ ಮಾಡ್ಕೊಂಡಾದಮೇಲೆ ಅಗೇನ್ ಇದನ್ನು ನೀವು ಸ್ಪೂಲಿಗೆ ಸುತ್ಕೊಳ್ತಾ ಬರಬೇಕು. ಇವಾಗ ನೀವು 3 ಎಳೆ ದಾರನ 2 ಸ್ಪೂಲ್ಗೆ ರೆಡಿ ಮಾಡಿ ಇಟ್ಕೊಬೇಕು. ಆವಾಗ ನಿಮಗೆ ಈಸಿಯಾಗಿ 6 ಎಳೆ ದಾರನ ಮಾಡ್ಕೊಬೋದು. ನೋಡಿ ಇವಾಗ ಅಗೇನ್ ಲೂಪ್ ಇದೆ ಅಲ್ಲಿ. ಆ ಲೂಪ್ ಒಳಗಡೆ ನಾನು ಇವಾಗ 2 ಫಿಂಗರ್ನ ಹಾಕ್ಬಿಟ್ಟು ಆ ಸಿಂಗಲ್ ಥ್ರೆಡ್ ಏನಿದೆ ಅದನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ಅದನ್ನು ತೊಗೊಬೇಕು. ಎಷ್ಟು ಸಿಂಪಲ್ಲಾಗಿ ಬರುತ್ತೆ ಅಂತ. ತುಂಬಾ ಈಸಿ ಮೆಥಡ್ ಇದು. ಬೇಗನೆ ನೀವು 3 ಎಳೆ ದಾರನ 6 ಎಳೆ ದಾರನ ಮಾಡ್ಕೊಬೋದು. ಈ ರೀತಿ 3 ಎಳೆ ದಾರನ ಫಸ್ಟ್ ಮಾಡಿಕೊಂಡು ದೆನ್ 6 ಎಳೆ ದಾರನ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಈ ಥರ ಅಗೇನ್ ನಿಮಗೆ ಲೂಪ್ ಒಳಗಡೆ ನೋಡಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣಿಸ್ಲಿ ಪ್ರಾಪರಾಗಿ ಅಂದ್ಬಿಟ್ಟು ಕೆಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಫಸ್ಟು ಲೂಪ್ ಇದೆ. ಲೂಪ್ ಒಳಗಡೆ ಆ ಸಿಂಗಲ್ ಥ್ರೆಡ್ ಏನಿದೆ ಅದನ್ನು 2 ಫಿಂಗರಿಂದ ನಾನು ಆಚೆ ತೊಗೊಳ್ತಾ ಇದ್ದೀನಿ. ನೋಡಿ ನನ್ನ ರೈಟ್ ಸೈಡಲ್ಲಿ ಏನಿದೆ ಅಲ್ಲಿ 2 ದಾರ ಇದೆ. ದೆನ್ ಆ ಕಡೆ 1 ದಾರ ಇದೆ. ಟೋಟಲ್ 3 ಎಳೆ ಆಯಿತು. ನೋಡಿ ಹಾಗೇನಿದೆನ ನೀವು ಸ್ಪೂಲಿಗೆ ಸುತ್ಕೊಳ್ಳಿ. ಈ ಥರ ತುಂಬಾ ಸಿಂಪಲ್ ಮೆಥಡ್ ಇದು. ನೀವು 6 ಎಳೆ ದಾರ ಮಾಡ್ಕೊಬೇಕಂದ್ರೆ ನೋಡಿ ಅಗೇನ್ ಲೂಪ್ ಒಳಗಡೆ ಸಿಂಗಲ್ ದಾರನ ನಾನು ತೊಗೊಳ್ತಾ ಇದ್ದೀನಿ. ನೋಡಿ ಇಷ್ಟೇ. ಇದೇ ಥರನೇ ನೀವು ಕಂಪ್ಲೀಟ್ ಮಾಡಿಕೊಂಡು ಎಷ್ಟು ದಾರ ಬೇಕಾಗುತ್ತೆ ನೋಡಿ, ನಿಮ್ಮದು ಸ್ಯಾರಿಗೆ ಎಷ್ಟು ದಾರ ಬೇಕಾಗುತ್ತೆ ಅಷ್ಟನ್ನು ತೊಗೊಂಡ್ಬಿಟ್ಟು ನೀವು ಕಟ್ ಮಾಡ್ಕೊಬೋದು ಇದನ್ನು. ನೋಡಿ ಲೂಪ್ ಫಾರ್ಮ್ ಆಯಿತು. ದೆನ್ ಅಗೇನ್ ದಾರನ ನಾನು ಹೇಳ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ ಈ ಕಡೆ ನನ್ನ ರೈಟ್ ಸೈಡಲ್ಲಿ 2 ಇದೆ. ದೆನ್ ಆ ಕಡೆ 1. ಸೊ ಟೋಟಲ್ 3 ಎಳೆ ದಾರ ಆಗ್ತಾಯಿದೆ. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನೋಡಿ ಇದು 2 ಎಳೆ ದಾರ. ದೆನ್ ಆ ಕಡೆ ಇರೋದು ಸಿಂಗಲ್
ಒಂದು ಎಳೆ ದಾರ. ಸೊ ಎರಡನ್ನೂ ನಾನು ಇವಾಗ ಜಾಯಿನ್ ಮಾಡಿಕೊಂಡು 3 ಎಳೆ ಹಾಕ್ತಾಯಿದ್ದೆ ನಾನು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, 2 ಎಳೆ ದಾರ, ದೆನ್ ಅದು 1 ಎಳೆ ದಾರ. ದೆನ್ ಇವಾಗ ಅದನ್ನು ಸ್ಪೂಲಿಗೆ ಸುತ್ತುತ್ತಾ ಇದ್ದೀನಿ. ಸೊ ಟೋಟಲ್ ನಿಮಗೆ 3 ಎಳೆ ದಾರ ಆಗೋಯಿತು. ಇವಾಗ ಅದು ಲೂಪ್ ಏನಿದೆ ಅದು ಬರೋವರೆಗೂ ನಾನು ಈ ರೀತಿ ಸುತ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇವಾಗ ಲೂಪ್ ಬಂದ ತಕ್ಷಣವೇ ನೀವು ಮತ್ತು ಇವಾಗ ಆ ಲೂಪ್ ಒಳಗಡೆ ನೀವು ಈ ಸಿಂಗಲ್ ಥ್ರೆಡನ್ನು ತಗೊಳ್ತಾ ಬರಬೇಕು. ನೋಡಿ ಈ ರೀತಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ. ಇವಾಗ ಈ ಕಡೆ 2 ದಾರ ಇದೆ, 1 2, ದೆನ್ ಆ ಕಡೆ 1 ದಾರ ಇದೆ. ಸೊ ನಿಮಗೆ ಟೋಟಲ್ ಅದು ಎರಡನ್ನ ಜಾಯಿನ್ ಮಾಡ್ಕೊಂಡ ತಕ್ಷಣ ನಿಮಗೆ 3 ಎಳೆ ದಾರ ಆಗೋಯಿತು. ದೆನ್ ಅದನ್ನು ನೀವು ಸ್ಪೂಲಿಗೆ ಸುತ್ಕೊಳ್ತಾ ಬರ್ತೀರಾ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದಂತ. ದೆನ್ ಇದಾದಮೇಲೆ ನಾನಿವಾಗ ಇಷ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಇದಾದಮೇಲೆ ನಾನು ಟ್ರಿಮ್ಮರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೀವು ಮಾಡ್ಕೊಬೋದು. ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ದೆನ್ ಇವಾಗ ನಾನು ಇದು 3 ಎಳೆ ಸ್ಪೂಲು, ಅದು ಮತ್ತು 3 ಎಳೆ ಸ್ಪೂಲ್ ಎರಡನ್ನು ನಾನಿವಾಗ ಜಾಯಿನ್ ಮಾಡ್ತಾಯಿದ್ದೀನಿ. ಸೊ ಆವಾಗ ನಿಮಗೆ 6 ಎಳೆ ದಾರ ಆಗಿಬಿಡುತ್ತೆ. ಸೊ ನೋಡಿ ಈ ರೀತಿ ಎರಡನ್ನು ನಾನು 2 ಸ್ಪೂಲಲ್ಲಿ ಇರೋ 3 ಎಳೆ ದಾರನ ನಾನು ಇವಾಗ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ 6 ಎಳೆ ದಾರ ರೆಡಿ ಆಗುತ್ತೆ ಕ್ರೋಶಾ ವರ್ಕಿಗೆ. ದೆನ್ ನಿಮಗೆ ಇವಾಗ ನೀವು ಇದನ್ನು ಡೈರೆಕ್ಟಾಗಿ ಸ್ಯಾರಿಗೆ ಕ್ರೋಶಾ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲ ನನಗೆ 2 ಸ್ಪೂಲು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳೋದಾದರೆ ಮತ್ತೆ ಒಂದು ಎಂಟಿ ಸ್ಪೂಲನ್ನ ತೊಗೊಳ್ಳಿ. ಈ ರೀತಿ ಎಂಟಿ ಸ್ಪೂಲಿಗೆ ನೀವು ಅದನ್ನು ನೀವು ಎಗೇನ್ ಸುತ್ಕೊಳ್ತಾ ಬನ್ನಿ. ಈ ಥರ ನಿಮಗೆ ಇಲ್ಲ ನನಗೆ ಕಂಫರ್ಟಬಲ್ ಆಗಿದೆ 2 ಸ್ಪೂಲೇ ಇರಲಿ, 3 ಎಳೆ ದಾರ ಇದನ್ನೇ ನಾನು ಯೂಸ್ ಮಾಡ್ಕೊತೇನೆ ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಬೇಡ ನನಗೆ ಒಂದೇ ಸ್ಪೂಲಲ್ಲಿ 6 ಎಳೆ ದಾರ ಇರಬೇಕು ಅಂತ ಹೇಳಿದ್ರೆ ಈ ರೀತಿ ಇನ್ನೊಂದು ಎಂಟಿ ಸ್ಪೂಲನ್ನ ತೊಗೊಂಡು ಫುಲ್ಲು ನೀವು ಅದನ್ನು ಸುತ್ಕೊಳ್ತಾ ಬರಬೇಕು. ಈ ರೀತಿ ಇವಾಗ ಒಂದೇ ಸ್ಪೂಲಲ್ಲಿ ನಿಮಗೆ 6 ಎಳೆ ದಾರ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನೋಡಿ ಈ ಥರ ಸುತ್ಕೊಳ್ತಾ ಬನ್ನಿ. ಇವಾಗ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ ಅಂದರೆ ಥಿಕ್ನೆಸ್ ಜಾಸ್ತಿ ಬರಲಿ ಅಂತ 7 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಳ್ತೀವಿ ಕೆಲವೊಂದು ಡಿಸೈನ್ಸ್ಗಳಿಗೆ. ಸೊ 7 ಸ್ಟ್ಯಾಂಡ್ಸ್ ಥ್ರೆಡ್ನ ಮಾಡ್ಕೊಳ್ಳುವಾಗ ನೀವು ಈ ಥರ ಒಂದೇ ಸ್ಪೂಲಿಗೆ 6 ಎಳೆ ದಾರನ ಇಟ್ಕೊಂಡು ಇನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲ ನಿಮ್ಮದು ಇರೋದೇ 6 ಸ್ಟ್ಯಾಂಡ್ಸ್ ಥ್ರೆಡ್ಡು ಡಿಸೈನ್ಗೆ ನೀವು ಯೂಸ್ ಮಾಡ್ತಾ ಇರೋದು ಅಂದರೆ ನೀವು ಜಸ್ಟ್ ಇದನ್ನೇ ಯೂಸ್ ಮಾಡ್ಕೊಬೋದು. ಅದನ್ನು ತುಂಬಾ ಸಿಂಪಲ್ ಆಗುತ್ತೆ. ಈ ಥರ ಇನ್ನೂ ಒಂದು ವರ್ಕ್ ಮಾಡೋದು ನಿಮಗೆ ತಪ್ಪಿಬಿಡುತ್ತೆ. ನೋಡಿ ಈ ಥರ 7 ಸ್ಟ್ಯಾಂಡ್ಸ್ ಥ್ರೆಡ್ ಬೇಕು ಅಂದರೆ 6 ಎಳೆ ದಾರನ ಯಾವುದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ರೆ ನೀವು ಆ 6 ಎಳೆ ದಾರಗೆ ಇದನ್ನು ಸಿಂಗಲ್ ಥ್ರೆಡ್ ಏನಿದೆ ಅದನ್ನು ನೀವು ಜಾಯಿನ್ ಮಾಡಿಕೊಂಡು ಈ ಥರ ಟೈ ಮಾಡ್ಕೋಬೇಕು ಫ್ರಂಟಿಗೆ. ಆವಾಗ ಏನಾಯಿತು ನಿಮಗೆ ಇವಾಗ ಟೋಟಲ್ಲು ಇದರಲ್ಲಿ 6 ಎಳೆ ಇದೆ ಮತ್ತು ಇಲ್ಲಿ 1 ಎಳೆ ಇದೆ. ಟೋಟಲ್ ನಿಮಗೆ ಆವಾಗ 7 ಸ್ಟ್ಯಾಂಡ್ಸ್ ಥ್ರೆಡ್ ಆಯಿತು ನಿಮಗೆ. ಸೊ ಇವಾಗ ಆ 7 ಸ್ಟ್ಯಾಂಡ್ ಥ್ರೆಡ್ಡನ್ನು ಮತ್ತು ಇನ್ನೊಂದು ಎಂಟಿ ಸ್ಪೂಲಿಗೆ ನಾನು ಈ ರೀತಿ ಸುತ್ಕೊಳ್ತಾ ಬರ್ತಾಯಿದ್ದೀನಿ. ಇವಾಗ ನಂದು ಲೆಫ್ಟ್ ಸೈಡಲ್ಲಿ ಏನಿದೆ ಅದು 6 ಎಳೆ ದಾರ ಆ್ಯಂಡ್ ಈ ಕಡೆ ನನ್ನ ರೈಟ್ ಸೈಡ್ದು 1 ಸ್ಟ್ಯಾಂಡ್ಸ್ ಥ್ರೆಡ್. ಇವಾಗ ಟೋಟಲ್ ಅದನ್ನು ನಾನು 1 ಸ್ಪೂಲ್ಗೆ ಮಾಡ್ತಾಯಿದ್ದೀನಿ. ಸೊ 7 ಎಳೆ ದಾರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ 7 ಎಳೆ ದಾರನ ರೆಡಿ ಮಾಡ್ಕೊಬೇಕು. ದೆನ್ ಇವಾಗ ನಾನು ಅದನ್ನು ಫ್ರಂಟನ್ಗೆ ಟ್ರಿಮ್ ಮಾಡಿಕೊಂಡು ಈ ರೀತಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಈ ಟ್ರಿಮ್ ಮಾಡ್ಕೊಂಡಾದಮೇಲೆ ಆ ಫ್ರಂಟನ್ನು ನಾನು ಒಂದು ಫ್ರಂಟ್ಗೆ ಒಂದು ನಾಟ್ನ ಹಾಕ್ತಾಯಿದ್ದೀನಿ. ದೆನ್ ಇದನ್ನು ನೀವು ಕ್ರೋಶಾ ವರ್ಕಿಗೆ ಯೂಸ್ ಮಾಡ್ಕೊಬೋದು. ಇವಾಗ ಇಲ್ಲಿ ನಮಗೆ 7 ಎಳೆ ದಾರ ರೆಡಿ ಆಯಿತು. ಸೊ ಇಷ್ಟೇ, ಇದೇ ಥರನೇ ನೀವು 6 ಎಳೆ ದಾರನ ಮಾಡ್ಕೊಬೋದು. ಯಾರೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ 6 ಎಳೆ ದಾರ ಮಾಡ್ಕೊಳ್ಳೋದಕ್ಕೆ ಅಂದರೆ ಫಾರ್ ಶೂರ್ ನಿಮಗೆ ಇದು ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ಕ್ರಿಯೇಟಿಂಗ್ ವಿತ್ ಟ್ಯಾಸಲ್ ನೆಸ್ಟ್. ಆ್ಯಂಡ್ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್. ಬಾಯ್ ಬಾಯ್.